ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಎಲ್ಲ ಮಂಚೂರಿ ಘಟಕದ ಎಲ್ಲ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಮಂಚೂಣಿ ಘಟಕ ಅಂದ್ರೆ ನಿಮ್ಗೆಲ್ರಿಗೂ ನಾನು ವಿಶೇಷವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೆ. ನಿನ್ನೆನೇ ಹೇಳಿದ್ದು, ಅತಿ ಕಡಿಮೆ ಸಮಯದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ನೀವು ಕಾಂಗ್ರೆಸ್ ಪಕ್ಷದ ಮೇಲೆ ಇಟ್ಟಂಥ ಪ್ರೀತಿಗೆ, ಆದಿನಾರಾಯಣ ಮೇಲೆ ಇಟ್ಟಂಥ ಪ್ರೀತಿಗೆ ನಾನು ನಿಮಗೆ ಋಣಿಯಾಗಿರ್ತೇನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಇವತ್ತು ಆದಿನಾರಾಯಣ್ ಸಹ ಒಬ್ಬ MLA ಆಗಿದ್ರೆ ಮುಳಬಾಗಿಲು ಇನ್ನೂ ಬಹಳಷ್ಟು ಅಭಿವೃದ್ಧಿ ಆಗಿದೆ. ಆದಿನಾರಾಯಣ್ನ ಒಬ್ಬ ಸರ್ವೇ ಸಾಮಾನ್ಯ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಬಹಳ ಒಂದು ಸಿಂಪಲ್ ಜೀವನ ನಡೆಸ್ಕೊಂಡು ನಿಮ್ಮಗಳ ಸೇವೆ ಮಾಡಲಿಕ್ಕೆ ಬಂದಿದ್ದಾರೆ. ನಿಮ್ಮ ಆಶೀರ್ವಾದ ಕೊಟ್ಟರೆ, ಆದರೆ ಕೆಲವು ಏರುಪೇರುಗಳ ಕಾರಣ ಇವತ್ತು ಸೋಲಾಗಿರ್ಬೋದು. ಆದರೆ 2028ರ ಚುನಾವಣೆಯಲ್ಲಿ ಮುಳಬಾಗಿಲಿನಲ್ಲಿ ಕಾಂಗ್ರೆಸ್ MLA ಇರಬೇಕು. ಯಾಕೆ ಅಂದ್ರೆ ಹೇಳ್ತಾ ಇದ್ದೀನಿ ಅಂದ್ರೆ, 2023ರಲ್ಲಿ ನಮ್ಮ 5 ಮಹತ್ವಾಕಾಂಕ್ಷಿ ಯೋಜನೆಗಳೇನಿದೆ, ಸುಮಾರು 60,000 ಕೋಟಿ ರೂಪಾಯಿಗಳ ಯೋಜನೆಗಳು, ಜನಪರವಾಗಿ 5 ಯೋಜನೆಗಳು, ಗೃಹಲಕ್ಷ್ಮಿ, ಶಕ್ತಿ, ಮತ್ತು ಅನ್ನಭಾಗ್ಯ, ಯುವ ನಿಧಿ, ಮತ್ತು ವಿದ್ಯುತ್ ಗೃಹ ಜ್ಯೋತಿ, 60,000 ಕೋಟಿ ರೂಪಾಯಿಗಳನ್ನ ಜನಸಾಮಾನ್ಯರಿಗೆ ಕೊಡುವಂಥ ಯೋಜನೆಯನ್ನ ಸಿದ್ದರಾಮಯ್ಯವರು ಘೋಷಣೆ ಮಾಡಿದಾಗ ಕಾಂಗ್ರೆಸ್ ಪಕ್ಷವನ್ನು ನಂಬಿ ಇಷ್ಟು ದೊಡ್ಡ ಮಟ್ಟದ 137 ಶಾಸಕರುಗಳು ನಮ್ಮ ರಾಜ್ಯದಲ್ಲಿ ಗೆಲ್ಲಿಸ್ಕೊಡ್ತಾರೆ. ಏನು ಇದು ಪ್ರಾಮಿಸ್ ಮಾಡವ್ರೆ, ಅದರ ಮೇಲೆ ನಂಬಿಕೆ ಇಟ್ಟು ಆ ನಿಜವಾದ ಪ್ರೀತಿ ಇಟ್ಕೊಂಡಿದೆ. ಸಿದ್ದರಾಮಯ್ಯನವರು ಅಸಾಧ್ಯವಾದ ಕೆಲಸವನ್ನು ಇವತ್ತು ರಾಜ್ಯದಲ್ಲಿ ಮಾಡಿಕೊಂಡಿದ್ದಾರೆ. 5 ಯೋಜನೆಗಳನ್ನ ಸಾಕಾರಗೊಳಿಸಿದ್ದಾರೆ. ಮ್ಯಾನಿಫೆಸ್ಟೋಲ್ಲಿ ಹೇಳಿರುವಂಥದ್ದು ಎಲ್ಲರೂ ಬೇರೆ ರಾಜಕೀಯ ಪಕ್ಷಗಳು ಮಾಡಲ್ಲ, ಬೇರೆ ನಾಯಕರು ಮಾಡಲ್ಲ. ತನ್ನ ಮ್ಯಾನಿಫೆಸ್ಟೋಲ್ಲಿ ಹೇಳಿದಂಥ ಪ್ರತಿಯೊಂದು ಕೆಲಸವನ್ನ ಮಾಡಿ ರಾಜ್ಯದ ಜನತೆಗೆ ಕೊಟ್ಟಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇದನ್ನ ನೀವೆಲ್ಲರಿಗೂ ಹೇಳ್ಬೇಕಾಗ್ತದೆ. ಈಗೆಲ್ಲ ಫಲಾನುಭವಿಗಳಿದ್ದಾರೆ. MP ಎಲೆಕ್ಷನ್ ತಗೊಳಕ್ ಹೋಗ್ಬೇಡಿ. MP ಎಲೆಕ್ಷನ್ ಇಸ್ ಎ ಡಿಫ್ರೆಂಟ್ ಮೋಡ್ ಎಲೆಕ್ಷನ್. ಅದನ್ನ MLA ಎಲೆಕ್ಷನ್ ಅದೇ ನೀವೆಲ್ಲರೂ ಒಗ್ಗಟ್ಟಾಗಿರ್ಬೇಕು. ಇಲ್ಲಿ ಡೈವರ್ಷನ್ಸ್ ಇರ್ಬಾರ್ದು. ನಮ್ಮಲ್ಲೇ ತಂದಿಟ್ಟು ಮತ್ತೆ ರಾಜಕಾರಣ ಮಾಡೋ ಬಹಳಷ್ಟು ಜನ ಇರ್ತಾರೆ. ಏನೇನು ಅಧ್ಯಕ್ಷರೇ ಗುಂಪು ಕಾರ್ಯಕ್ರಮಗಳು ಮಾಡೋದಿರ್ತಾರೆ, ಅವರೆಲ್ಲ ನಮ್ಮ ಅಭ್ಯರ್ಥಿ ತಿಳ್ಬೇಕು. ಅದಕ್ಕೆ ಏನು ಪ್ರಯತ್ನ ಮಾಡಬೇಕು ನೀವು ಮಾಡಬೇಕು, ನಿಮ್ಗೆ ಏನು ಸಹಕಾರ ಬೇಕು ಅದನ್ನು ಮಾಡಿ. ಈಗ ಮುಳಬಾಗಿಲಲ್ಲಿ ಉದಾಹರಣೆ, ಎಷ್ಟು ಕೋಟಿ ರೂಪಾಯಿಗಳು ಬಸ್ಸಿಗೆ ಹೆಣ್ಮಕ್ಳು ಖರ್ಚು ಮಾಡ್ತಾ ಇದ್ದೀವಿ ನಾವು. ಅಲ್ಲೇನು ಬೇರೆ ಪಕ್ಷದ ಹೆಣ್ಮಕ್ಳು ಹೋಗಬೇಡ ಅಂತ ಹೇಳ್ತಾರೆ. ಕರೆಕ್ಟ್ 8,000 ಜನ ಮನೆಗಳು ಕೊಡ್ತಾ ಇದ್ದೀವಿ. 2,000 ರೂಪಾಯಿ ದುಡ್ಡು ತಗೋಣ ಅಂತ ಹೆಣ್ಮಕ್ಳು ಎಷ್ಟು ಜನ ಇದ್ದಾರೆ. ಅಕ್ಕಿ ಎಷ್ಟು ದುಡ್ಡುಗಳಿದ್ದಾರೆ. ಅದರಿಂದ ಒಂದು ವರ್ಷಕ್ಕೆ 60,000 ಕೋಟಿ ಅಂದರೆ 224 ಕ್ಷೇತ್ರ, 860 ಅಂದರೆ ಹೆಚ್ಚು ಕಮ್ಮಿ 300 ಕೋಟಿ ಒಂದು ವರ್ಷಕ್ಕೆ. ಒಂದು ಕಾನ್ಸೆನ್ಸ್ 300 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ ಆಲ್ರೆಡಿ. ಸ್ಟಾರ್ಟ್ ಆಗಿ 2 ವರ್ಷ 2.5 ವರ್ಷ ಆಯಿತು. 500, 600, 700, 800 ಕೋಟಿ ಈ ಯೋಜನೆಗಳಿಗೆ ನಾವು ಕೊಟ್ಟಿದ್ದೀವಿ. ಅದು ಮುಳಬಾಗಿಲು ಸೇರಿ. ಮುಳಬಾಗಿಲು ಲಕ್ಷಾಂತರ ಜನ ಇದ್ದಾರೆ. ಅವಾಗೆಲ್ಲ ನೀವು ತಿಳಿ ಹೇಳ್ಬೇಕಷ್ಟೇ. ಬೊಗಳೆ ಬಿಡ್ಕೊಂಡು ಸುಳ್ಳು ಹೇಳ್ಕೊಂಡು ರಾಜಕಾರಣ ಮಾಡುವಂಥ ವ್ಯಕ್ತಿಗಳನ್ನ ದೂರ ಇರಬೇಕು. ಜಾತಿ ಜನಾಂಗಗಳ ಮಧ್ಯದಲ್ಲಿ ತಂದಿಡುವಂಥ BJP ಪಕ್ಷ, ಅವ್ರ ಜೊತೆ ಕೊನೋಡೇಟು ಇವರು JDS, ಇಬ್ಬರು ಮುಂದೆ ನನಗೆ ಹೇಳಬೇಕು. ಇಂಥವ್ರನ್ನ ದೂರ ಇಟ್ಟು ರಾಜಕಾರಣ ಮಾಡಬೇಕು. ಪ್ರತಿ ಮನೆಗೆ ಹೋಗಿ ಕಾಂಗ್ರೆಸ್ ಸರ್ಕಾರ ಏನೇನು ಮಾಡಿದೆ, ಎಷ್ಟು ಬಡವರು ಇದರಲ್ಲಿ ಫಲಾನುಭವಿಗಳಿದ್ದಾರೆ, ಎಷ್ಟು ಜನ
ವರ್ಗದವರೇ ಅಲ್ಲ, ಮೇಲ್ವರ್ಗದಲ್ಲಿರುವಂತಹ ಬಡವರು ಸಹ ಈ ಯೋಜನೆಯ ಫಲಾನುಭವಿಗಳು. ನಾವು 2,000 ರೂಪಾಯಿ ಕೊಡ್ಬೇಕಾದ್ರೆ ನೀನು ಆ ಜಾತಿ ಈ ಜಾತಿ ಅಂತ ಹೇಳ್ತೀವ? ಬಸ್ ಕತ್ತವ್ರಿಗೆ ಹೆಣ್ಮಗಳು ನೀನು ಆ ಜಾತಿ ಈ ಜಾತಿ ಅಂತ ಕೇಳ್ತೀವ? ರೇಷನ್ ಕೊಡೋರು ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳ್ತೀವ? ಆ ಜಾತಿ ಯಾವತ್ತೂ ಮಾಡಿ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳುವಂತ ಸರ್ಕಾರ ಈ ದೇಶದಲ್ಲಿ ಇರೋದು ಕಾಂಗ್ರೆಸ್ ಪಕ್ಷ ಒಂದೇ. ಅದನ್ನ ನೀವು ಹೇಳ್ಬೇಕು. ಇಲ್ಲ ನಾವು ಓಟ್ ಹಾಕಿ ನಾವು ಗೆಲ್ಸ್ಕೋಬೇಕು ಅಂದ್ರೆ, ನಮ್ಮ ಅಭ್ಯರ್ಥಿಗಳು ಗೆಲ್ಬೇಕು ಅಂದ್ರೆ, ನಾವು ಗೆಲ್ಬೇಕು ಅಂದ್ರೆ ನಾವು ಕೆಲಸ ಮಾಡಿನೇ ತೋರಿಸ್ಬೇಕು. 100 ಕೆಲಸ ಮಾಡಿ 100 ಕೆಲಸದಲ್ಲಿ 99 ಮಾಡಿ ಒಂದು ಕೆಲಸ ಮಾಡಿಲ್ಲ ಅಂದ್ರೂ ಆ ಒಂದು ಕೆಲಸನ ತೋರಿಸುವಂತಹ ದುಷ್ಟಶಕ್ತಿಗಳು ನಮ್ಮ ವಿರೋಧ ಪಕ್ಷದವರು. ಆದರೆ BJP ಅವರು ಜೆಡಿಯವ್ರಿಗೆ ಅದೇನೂ ಇಲ್ಲ. ಬರೀ ಅವರು ಹಿಂದೂ ಮುಸ್ಲಿಂ ಎರಡೇ. ಕೆಜಿ ಅಧ್ಯಕ್ಷ ಕರೆಕ್ಟೇನಾ? ಇವೆರಡೇ ಮಾಡೋದು. ಜಾತಿಗಳ ತಂದಿಟ್ಟು ಮುಸ್ಲಿಮು, ನೀನು ಹಿಂದೂ, ನೀನು ಕ್ರಿಶ್ಚಿಯನ್ನು, ಇಷ್ಟೇ ಎತ್ಕಟ್ಟುವಂಥ ಕೆಲಸ ಅವ್ರಿಗೇನು. ಅವ್ರಿಗೆ ಬಾಧ್ಯತೆಗಳೇ ಇಲ್ರಿ. ಅವ್ರಿಗೆ ಬಾಧ್ಯತೆಗಳೇ ಇಲ್ಲ. ಇವಾಗೂ ಅದೇ ಮಾಡ್ತಾವ್ರೆ, ಮುಂಚೆನೂ ಅದೇ ಮಾಡಿದ್ರು, ಮುಂದಕ್ಕೂ ಅದೇ ಮಾಡ್ತಾರೆ. ಅದು ನಮ್ಮ ಯೋಜನೆಗಳು ನಮ್ಗೆ ಕೈ ಹಿಡ್ತವೆ ಅಂತ ನೋಡ್ಕೊಳ್ಬಿಟ್ಟು ಮುಂದಿನ ದಿವಸಗಳಲ್ಲಿ ಆದಿನಾರಾಯಣ ನಮ್ಮ ನಾಯಕರಲ್ಲಿದ್ದಾರೆ, ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ 2028ಕ್ಕೆ ಕಾಂಗ್ರೆಸ್ನ ಇಲ್ಲಿ MLA ಆಗೋದ್ರಲ್ಲಿ ಡೌಟ್ ಇಲ್ಲ. ಇದೆಲ್ಲ ನೀವು ಮಾಡಿ ಇಲ್ಲಿ ಹೇಳೋದಲ್ಲ, ಕೆಲಸ ಮಾಡೋದು. ಈಗ ಲೋಕಲ್ ಬಾಡಿ ಬರ್ತಿದ್ದೆ, ಈ ಎಂಥದ್ದು ಪುರಸಭೆ ಎಲೆಕ್ಷನ್ ಬರ್ತಿದ್ದೆ, ಪಂಚಾಯತ್ ಎಲೆಕ್ಷನ್ ಬರ್ತದೆ, ಗ್ರಾಮ ಪಂಚಾಯತಿ ಬರ್ತದೆ, ತಾಲೂಕ್ ಪಂಚಾಯತಿ ಬರ್ತದೆ, ಜಡ್ಸಿ ಬರ್ತದೆ. ಇದನ್ನೆಲ್ಲ ನೀವು ಮುಂದೆ ಇಟ್ಕೊಂಡು ಮಾಡಿ. ಆದಿನಾರಾಯಣ ಮತ್ತೆ ನಮ್ಮ ಬ್ಲಾಕ್ ಅಧ್ಯಕ್ಷಗಳು ಯಾರು ಹೇಳ್ತಾರೆ ಅವ್ರಿಗೆ ಸೀಟ್ ಕೊಡೋದು. ತಾಲೂಕ್ ಪಂಚಾಯತ್ಗೆ ಆಗಲಿ, ಜಿಲ್ಲಾ ಪಂಚಾಯತ್ಗೆ ಆಗಲಿ, ಗ್ರಾಮ ಪಂಚಾಯತ್ಗೆ ಅದು ಸಿಂಬಲ್ ಇಲ್ಲ. ಅದು ನಮ್ಮ ಬೆಂಬಲಿತ ಅಭ್ಯರ್ಥಿ ನಿಂತ್ಕೊತಾರೆ. ಮತ್ತು ಲೋಕಲ್ ಬಾಡಿ ಪುರಸಭೆ ಅಂತ ಇದು ಪುರಸಭೆ ಸಹ ಏನು ಹೇಳ್ತಾರೆ ನೀವು ಡಿಸೈಡ್ ಮಾಡಿ ನಿಮಗೆ ಕೂಡ ಹೋಗ್ತೀವಿ. ಆದ್ದರಿಂದ ದುಡ್ಡಿಗೆ ಆಸೆ ಪಡದೆ ಸೋತರು ಸಹ ನಿಮ್ಮ ಜೊತೆ ನಿಂತ್ಕೊಂಡು ಕೆಲಸ ಮಾಡ್ತಾವನೋ ಇಲ್ಲ ಅದಿನ ನೀವು ಆಶೀರ್ವಾದ ಮಾಡಬೇಕು. ಪ್ರತಿಯೊಬ್ಬರಿಗೂ ಹೆಣ್ಮಕ್ಳಿಗೆ ಸುಗಂಧವಾದ ತೆಂಗಿನಕಾಯಿ ಬಳೆ ಎಲ್ಲ ಮಾಡಿ ಎಲ್ಲ ಒಳ್ಳೇದಾಗಿ. ನಿಮ್ಮ ಎಲ್ಲರೂ ಸಹಕಾರ ಕಾಂಗ್ರೆಸ್ ಪಕ್ಷದ ಮೇಲೆ ಇರಲಿ.